ಹೆಲೋ ಎವ್ರಿವನ್, ನಿಮಗೆಲ್ಲ C++ ಆನ್ಲೈನ್ ಕೋರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಈಗಾಗಲೇ ಪ್ರೀವಿಯಸ್ ವಿಡಿಯೋಸ್ನಲ್ಲಿ C++ ಸ್ಟ್ರಿಂಗ್ನ ಬಗ್ಗೆ ಮತ್ತು ಕೆಲವು ಸ್ಟ್ರಿಂಗ್ ಮೆಥಡ್ಸ್ ಬಗ್ಗೆ ನೋಡಿದ್ದೆವು. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು C++ನಲ್ಲಿ ನಂಬರ್ಸ್ ಅನ್ನು ಯಾವ ರೀತಿ ಯೂಸ್ ಮಾಡಬಹುದು ಮತ್ತು ಈ ನಂಬರ್ಸ್ ಅನ್ನು ಯೂಸ್ ಮಾಡಿಕೊಂಡು ಕೆಲವು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಮೊದಲಿಗೆ ನಂಬರ್ಸ್ ಅನ್ನು ನಾವು ಯೂಶುವಲಿ 2 ಟೈಪ್ಸ್ ಆಗಿ ಡಿವೈಡ್ ಮಾಡಬಹುದು. ಮೊದಲನೆಯದು ಹೋಲ್ ನಂಬರ್ಸ್, ಸೆಕೆಂಡ್ ಒನ್ ಡೆಸಿಮಲ್ ಪಾಯಿಂಟ್ ನಂಬರ್ಸ್ ಅಂತ. ನಾವು ಡೇಟಾ ಟೈಪ್ ವಿಡಿಯೋದಲ್ಲಿ ನೋಡಿದ ಹಾಗೆ ಹೋಲ್ ನಂಬರ್ಸ್ ಅನ್ನು ನಾವು ಸ್ಟೋರ್ ಮಾಡಲಿಕ್ಕೆ ಅಥವಾ ರೆಪ್ರೆಸೆಂಟ್ ಮಾಡಲಿಕ್ಕೆ ಇಂಟ್ ಡೇಟಾ ಟೈಪ್ ಅನ್ನು ಯೂಸ್ ಮಾಡ್ತೇವೆ. ಹಾಗೂ ಡೆಸಿಮಲ್ ಪಾಯಿಂಟ್ ಅನ್ನು ಸ್ಟೋರ್ ಮಾಡಲಿಕ್ಕೆ ಫ್ಲೋಟ್ ಮತ್ತು ಡಬಲ್ ಅನ್ನುವ ಡೇಟಾ ಟೈಪ್ ಅನ್ನು ಯೂಸ್ ಮಾಡ್ತೇವೆ. ಈ ಫ್ಲೋಟ್ ಮತ್ತು ಡಬಲ್ಗಿರುವ ಡಿಫರೆನ್ಸ್ ಏನು? ಡಬಲ್ ನಲ್ಲಿ ನಾವು ಮೋರ್ ಸ್ಪೆಸಿಫಿಕ್ ಆದ ಡೆಸಿಮಲ್ ಪಾಯಿಂಟ್ಸ್ ಅನ್ನು ಸ್ಟೋರ್ ಮಾಡಬಹುದು. ಇದಕ್ಕೆ ನಾವು ಡಬಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಅಂತಾನು ಹೇಳ್ತೇವೆ. ಹಾಗಾದ್ರೆ ಒಂದು ಎಕ್ಸಾಂಪಲ್ ಮೂಲಕ ನಾವು ಒಂದು ಪ್ರೋಗ್ರಾಮ್ ಬರೆದು ಅದರಲ್ಲಿ ಈ ನಂಬರ್ಸ್ ಅನ್ನು ನಾವು ಯೂಸ್ ಮಾಡೋಣ. ಮೊದಲಿಗೆ ಹೆಡರ್ ಫೈಲ್ #include iostream using namespace standard std. ನಾನೊಂದು ಮೇನ್ ಫಂಕ್ಷನ್ ಬರೀತೇನೆ. ಇದರಲ್ಲಿ ನಾವು ಡೈರೆಕ್ಟ್ ಆಗಿ ನಂಬರ್ಸ್ ಅನ್ನು ಪ್ರಿಂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನನಗೆ ಈಗ 10 ಅಂತ ಪ್ರಿಂಟ್ ಮಾಡಬೇಕು ಹೋಲ್ ನಂಬರ್ ಅನ್ನು. ನಾನು ಇದನ್ನು ಡೈರೆಕ್ಟ್ ಸಿ ಔಟ್ ಅಲ್ಲಿ ಬರೆದು ಪ್ರಿಂಟ್ ಮಾಡಬಹುದು. ನಾನೀಗ ರನ್ ಮಾಡಿದ್ರೆ ನನಗೆ 10 ಪ್ರಿಂಟ್ ಆಗ್ತದೆ. ಇಲ್ಲಿ 10 ಪ್ರಿಂಟ್ ಆಗ್ತದೆ. ಈ ರೀತಿನೂ ಮಾಡಬಹುದು. ಅಥವಾ ಪ್ರಿಫರೇಬ್ಲಿ ನಾವು ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡಿ ಅದರಲ್ಲಿ ವ್ಯಾಲ್ಯೂಸ್ ಅನ್ನು ಸ್ಟೋರ್ ಮಾಡಿ ಯೂಸ್ ಮಾಡೋಣ. ವೇರಿಯೇಬಲ್ ಅನ್ನು ಹೇಗೆ ಡಿಕ್ಲೇರ್ ಮಾಡೋದು? ಡೇಟಾ ಟೈಪ್, ಮೊದಲಿಗೆ ನಾವು ಇಂಟಿಜರ್ ವ್ಯಾಲ್ಯೂಸ್ ಅನ್ನ ತಗೊಳ್ಳೋಣ ಅಥವಾ ಹೋಲ್ ನಂಬರ್ಸ್ ಅನ್ನು. ನಾನು ನಮ್ ಅಂತ ವೇರಿಯೇಬಲ್ ತಗೊಳ್ತೇನೆ. ಅದರಲ್ಲಿ ನಾನು 10 ಅಂತ ಒಂದು ವ್ಯಾಲ್ಯೂವನ್ನ ಸ್ಟೋರ್ ಮಾಡ್ತೇನೆ. ಇನ್ನೊಂದು ವೇರಿಯೇಬಲ್ ತಗೊಳ್ತೇನೆ ನಮ್ 1 ಅಂತ. ಇದರಲ್ಲಿ ನಾನು 2 ಅನ್ನುವ ವ್ಯಾಲ್ಯೂವನ್ನ ಸ್ಟೋರ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ಈಗ ನಾನಿಲ್ಲಿ ಡೈರೆಕ್ಟ್ ಆಗಿ ನಮ್ ಅಂತ ವೇರಿಯೇಬಲ್ ಅನ್ನು ಕಾಲ್ ಮಾಡಿದ್ರೆ ನನಗೆ ಇಲ್ಲಿ 10 ಅಂತ ವ್ಯಾಲ್ಯೂ ಸಿಗುತ್ತೆ. ಹಾಗಾದ್ರೆ ನಾವು ಮೊದಲಿಗೆ ಬೇಸಿಕ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅನ್ನು ಈ ನಂಬರ್ಸ್ ಯೂಸ್ ಮಾಡ್ಕೊಂಡು ಮಾಡೋಣ. ಅಡಿಷನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್. ನಾನು ಮೊದಲಿಗೆ ಈ 2 ನಂಬರ್ಸ್ ಅನ್ನು ಆಡ್ ಮಾಡ್ತೇನೆ. ಅದಕ್ಕೆ ನಮ್ ಪ್ಲಸ್ ನಮ್ 1 ಅಂತ. ನಾನೀಗ ರನ್ ಮಾಡಿದ್ರೆ ನಂಗೆ ಈ 2 ನಂಬರ್ಸ್ ಆಡ್ ಆಗಿ ಸಮ್ ಸಿಗ್ತದೆ. ನಂಗೆ ಇಲ್ಲಿ 12 ಅಂತ ಇದರ ಸಮ್ ಸಿಕ್ಕಿದೆ. ಓಕೆ, ಈಗ ಮುಂದೆ ನಂಗೆ ಸಬ್ಟ್ರಾಕ್ಷನ್ ಮಾಡಬೇಕು. ನಾನು ಮೈನಸ್ ಆಪರೇಟರ್ ಅನ್ನ ಯೂಸ್ ಮಾಡ್ತೇನೆ. ಈಗ ನಂಗೆ ವ್ಯಾಲ್ಯೂ ಇಲ್ಲಿ 8 ಅಂತ ಸಿಕ್ಕಿದೆ. ಅದೇ ರೀತಿ ಮಲ್ಟಿಪ್ಲಿಕೇಶನ್, ಅದಕ್ಕೆ ನಾನು ಆಸ್ಟರಿಕ್ ಅಥವಾ ಸ್ಟಾರ್ ಆಪರೇಟರ್ ಅನ್ನ ಯೂಸ್ ಮಾಡ್ತೇನೆ. ಈಗ ನಂಗೆ ಇದರದ್ದು ಔಟ್ಪುಟ್ 20 ಅಂತ ಮಲ್ಟಿಪ್ಲೈ ಆಗಿ ಸಿಕ್ಕಿತು. ಮುಂದೆ ನಂಗೆ ಡಿವಿಷನ್ ಮಾಡಬೇಕು. ನಂಗೀಗ 5 ಅಂತ ಆನ್ಸರ್ ಸಿಗ್ಬೇಕು. 5 ಅಂತ ಸಿಗ್ತಾ ಇದೆ. ಈ ರೀತಿ ಇದು ನಮ್ ಬೇಸಿಕ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅನ್ನು ನಾವು ಮಾಡಬಹುದು. ಇಲ್ಲಿ ನಾವು ನೆಗೆಟಿವ್ ವ್ಯಾಲ್ಯೂಸ್ ಅನ್ನು ಕೂಡ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಮೈನಸ್ ಅಂತ ಕೊಟ್ಟು ನಾನು ಆಡ್ ಮಾಡ್ತೇನೆ. ಈ ರೀತಿ ಕೂಡ ನಮ್ಗೆ ಆಪರೇಷನ್ಸ್ ಅನ್ನು ಪರ್ಫಾರ್ಮ್ ಮಾಡಬಹುದು. ಈಗ ನಂಗೆ ಏನು ಆನ್ಸರ್ ಸಿಗುತ್ತೆ?
-12 ಅಂತ ಆನ್ಸರ್ ಸಿಗ್ಬೇಕು. ಈ ರೀತಿ -12 ಸಿಕ್ಕಿತು. ಈ ರೀತಿ ಕೂಡ ನೆಗೆಟಿವ್ ವ್ಯಾಲ್ಯೂಸ್ ಅನ್ನು ಕೂಡ ಯೂಸ್ ಮಾಡಬಹುದು. ಮುಂದೆ ನಂಗೆ ಡೆಸಿಮಲ್ ವ್ಯಾಲ್ಯೂಸ್ ಅಲ್ಲಿ ಆಪರೇಷನ್ಸ್ ಮಾಡಬೇಕು. ನಾನು ಬೈ ಡಿಫಾಲ್ಟ್ ನಾವು ಡಬಲ್ ಅನ್ನು ಯೂಸ್ ಮಾಡ್ತೇವೆ ಡೆಸಿಮಲ್ ಪಾಯಿಂಟ್ಸ್ಗೆ. ಡಬಲ್ ನಮ್ಮಲ್ಲಿ ನಾನು ಫಾರ್ ಎಕ್ಸಾಂಪಲ್ 10 ಅಂತಾನೆ ಇರಲಿ, 10.0 ಅಂತ ಕೊಡ್ತೇನೆ. ಇಲ್ಲೊಂದು ಡಬಲ್ ನಮ್ 1 ಅಲ್ಲಿ 3.3 ಅಂತ ಕೊಡ್ತೇನೆ. ಈಗ ಇದನ್ನ ರನ್ ಮಾಡಿದ್ರೆ ನಂಗೆ ಇದು ಆಡ್ ಆಗಿ ಡೆಸಿಮಲ್ ಪಾಯಿಂಟ್ ಅಲ್ಲೇ ರಿಸಲ್ಟ್ ಸಿಗ್ತದೆ. ಓಕೆ, 13.3 ಅಂತ ಆನ್ಸರ್ ಸಿಕ್ಕಿದೆ. ಈ ರೀತಿ ನಾವು ಡೆಸಿಮಲ್ ಪಾಯಿಂಟ್ಸ್ ಅನ್ನು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡಬಹುದು. ಮುಂದೆ ಇನ್ನೊಂದು ಆಪರೇಟರ್ ಇದೆ, ಅದು ಮಾಡ್ಯುಲಸ್ ಅಂತ ಹೇಳ್ತೇವೆ. ಈ ಮಾಡ್ಯುಲಸ್ ಆಪರೇಟರ್ ಅಂದ್ರೆ ಇದು ಪರ್ಸೆಂಟೇಜ್ ಸಿಂಬಲ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಈ ಎರಡು ವ್ಯಾಲ್ಯೂಸ್ ಅನ್ನು ಡಿವೈಡ್ ಮಾಡಿ ನಮ್ಗೆ ರಿಮೈಂಡರ್ ಅನ್ನು ನಮ್ಗೆ ಕೊಡ್ತದೆ. ಈಗ ನಂಗೆ ಇಲ್ಲಿ ಹೋಲ್ ನಂಬರ್ಸ್ ಅನ್ನು ತಗೊಳ್ತೇನೆ. ಫಾರ್ ಎಕ್ಸಾಂಪಲ್ ಇಂಟ್, ಇದು ಕೂಡ ಇಂಟ್. ಇದ್ರಲ್ಲಿ ನಾನು 10 ಅಂತ ಕೊಡ್ತೇನೆ, ಇಲ್ಲಿ 3 ಅಂತ ಕೊಡ್ತೇನೆ. ಈಗ ಇದು ನಂಗೆ ಡಿವೈಡ್ ಆದ್ರೆ ಮಾಡ್ಯುಲಸ್ ಇದ್ರದ್ದು ರಿಮೈಂಡರ್ ಏನ್ ಸಿಗ್ಬೇಕು, 1 ಅಂತ ಸಿಗ್ಬೇಕು. ಇದನ್ನು ನಮ್ಗೆ ಈ ಮಾಡ್ಯುಲಸ್ ಆಪರೇಟರ್ ಮಾಡುತ್ತೆ. ಈಗ 1 ಅಂತ ಆನ್ಸರ್ ಸಿಕ್ಕಿದೆ. ಮುಂದೆ ನಮ್ಗೆ ಇನ್ನೊಂದು ಆಪರೇಷನ್ ಮಾಡಬಹುದು, ದಟ್ ಈಸ್ ಇನ್ಕ್ರಿಮೆಂಟ್ ಆಪರೇಟರ್ ಅಂತ ಇದೆ. ಇನ್ಕ್ರಿಮೆಂಟ್ ಆಪರೇಟರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ 10 ಅಂತ ಇದೆ. ಇನ್ಕ್ರಿಮೆಂಟ್ ಆಪರೇಟರ್ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಒಂದು ವ್ಯಾಲ್ಯೂವನ್ನ ಆಡ್ ಮಾಡಿ ಕೊಡುತ್ತೆ. ಈಗ ಮುಂದೆ ನಾವು ಇನ್ಕ್ರಿಮೆಂಟ್ ಆಪರೇಟರ್ ಯೂಸ್ ಮಾಡೋಣ. ಈಗ ನಮ್ ಪ್ಲಸ್ 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 ಅನ್ನೋದು ಇನ್ಕ್ರಿಮೆಂಟ್ ಆಪರೇಟರ್ ಅಂತ ಹೇಳ್ತೇವೆ. ಇದು ಏನ್ ಮಾಡುತ್ತೆ, ಈ ನಮ್ ಅಲ್ಲಿರುವ ವ್ಯಾಲ್ಯೂಗೆ ಒಂದು ವ್ಯಾಲ್ಯೂವನ್ನ ಆಡ್ ಮಾಡಿ ಕೊಡುತ್ತೆ. ಈಗ ನಾನು ರನ್ ಮಾಡಿದ್ರೆ ಐ ವಿಲ್ ಗೆಟ್ 11. ನಂಗೆ ಇಲ್ಲಿ 11 ಅಂತ ಔಟ್ಪುಟ್ ಸಿಗ್ತಾ ಇದೆ. ಅದೇ ರೀತಿ ಡಿಕ್ರಿಮೆಂಟ್ ಆಪರೇಟರ್ ಇದೆ. ಇದನ್ನು ಮೈನಸ್ ಮೈನಸ್ ಆಪರೇಟರ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಈಗ ನಂಗೆ 9 ಅನ್ನುವ ಔಟ್ಪುಟ್ ಸಿಗ್ಬೇಕು. ನಂಗೀಗ 9 ಅಂತ ಔಟ್ಪುಟ್ ಸಿಗ್ತಾ ಇದೆ. ಮುಂದೆ ನಂಗೆ ಇಂಟೀಜರ್ ಮತ್ತು ಅಥವಾ ಹೋಲ್ ನಂಬರ್ ಮತ್ತು ಡೆಸಿಮಲ್ ಪಾಯಿಂಟ್ ನಂಬರ್ಸ್ ಅನ್ನು ಒಂದೇ ಆಪರೇಷನ್ ಅಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಅದು ಪಾಸಿಬಲ್. ಅದು ಹೇಗೆ ಅಂತ ನೋಡೋಣ. ಇದು ಫಾರ್ ಎಕ್ಸಾಂಪಲ್ 10 ಅಂತ ಇರ್ಲಿ, ನಾನು ಇದನ್ನು ಡಬಲ್ ಅಂತ ತಗೊಳ್ತೇನೆ. ಇಲ್ಲಿ ನಾನು 3.0 ಅಂತ ತಗೊಳ್ತೇನೆ. ಈಗ ನಾನು ಅಡಿಷನ್ ಮಾಡಿದ್ರೆ ನಮ್ 1 ನಂಗೆ ಏನ್ ಸಿಗ್ಬೇಕು, ಸ್ಪೆಸಿಫಿಕ್ ಆದ ಆನ್ಸರ್ ಸಿಗ್ಬೇಕು. ಅಲ್ಲ ಸಾರಿ, ಇಲ್ಲಿ ನಾನು ಡಿವೈಡ್ ಮಾಡ್ತೇನೆ. ನಮ್ಗೆ ಸ್ಪೆಸಿಫಿಕ್ ಆಗಿ 3.3 ಇದರ ಡಿವೈಡ್ ಆದಾಗ ಎಷ್ಟು ಸಿಗುತ್ತೆ ಅದೇ ವ್ಯಾಲ್ಯೂ ಸಿಗುತ್ತೆ. ಮುಂದೆ ನಾವು 2 ಆಪರೇಟರ್ಸ್ ಅನ್ನು ಯೂಸ್ ಮಾಡಿ ಅಥವಾ 2 ಆಪರೇಷನ್ಸ್ ಅನ್ನು ಒಂದೇ ಔಟ್ಪುಟ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಬರಿಬೇಕು ಅಂದ್ರೆ ಅದನ್ನು ಈಗ ಮಾಡೋಣ. ನಾನು ಅದಕ್ಕೆ 3 ವ್ಯಾಲ್ಯೂಸ್ ಅನ್ನು ಕೊಡ್ತೇನೆ, ಡಿಕ್ಲೇರ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ಇಲ್ಲಿ 4 ಅಂತ ಕೊಡ್ತೇನೆ. ದಿಸ್ ಒನ್ 5 ಅಂತ ಕೊಡ್ತೇನೆ. ಇನ್ನೊಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ತೇನೆ, ಇಂಟ್ ನಮ್ 2 ಅಂತ. ಇಲ್ಲಿ ನಾನು 10 ಅಂತ ಕೊಡ್ತೇನೆ. ಈಗ ನಂಗೆ 2 ಆಪರೇಷನ್ಸ್ ಮಾಡಬೇಕು, ಒಂದು ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್. ನಾನೇನ್ ಮಾಡ್ತೇನೆ, ನಮ್ ಪ್ಲಸ್ ನಮ್ 1
ಸ್ಟಾರ್ num2. ಈ ರೀತಿ ನಾವು 2 ಆಪರೇಷನ್ಸ್ ಅನ್ನು ಮಾಡಬಹುದು. ಈಗ ಇದರ ಆನ್ಸರ್ ಏನಿರುತ್ತೆ ಅಂದ್ರೆ 54 ಅಂತ ತೋರಿಸ್ತಾ ಇದೆ. ಹಾಗಂದ್ರೆ ಇಲ್ಲಿ ಮೊದಲಿಗೆ ಮಲ್ಟಿಪ್ಲಿಕೇಶನ್ ಆಗ್ತದೆ. ಅಂದ್ರೆ 5 into 10 ಎಷ್ಟು 50. ಆಮೇಲೆ ಆಡ್ ಆಗುತ್ತೆ, ಇಲ್ಲಿ 4 ಆಡ್ ಆಗುತ್ತೆ. ಅದೇ ರೀತಿ ನಮ್ಗೆ ಇಲ್ಲಿ 54 ಅಂತ ಔಟ್ಪುಟ್ ಸಿಗ್ತಾ ಇದೆ. ನಮ್ಗೆ ಒಂದು ವೇಳೆ ಮೊದಲಿಗೆ ಅಡಿಷನ್ ಮಾಡ್ಬೇಕು ಅಂತ ಏನಾದ್ರು ಇದ್ರೆ, ಅಂದ್ರೆ ಆರ್ಡರ್ ಅಲ್ಲೇ ಇದು ಆಪರೇಷನ್ ಆಗ್ಬೇಕು ಅಂತ ಇದ್ರೆ ನಾವು ಪ್ಯಾರೆಂಥಿಸಿಸ್ ಅನ್ನು ಯೂಸ್ ಮಾಡಬಹುದು. ಇಲ್ಲಿ ನಾನೀಗ ಪ್ಯಾರೆಂಥಿಸಿಸ್ ಯೂಸ್ ಮಾಡಿದೆ. ಈಗ ನಾನು ರನ್ ಮಾಡಿದ್ರೆ ನನಗೆ ಮೊದಲು ಅಡಿಷನ್ ಆಗ್ತದೆ, ಮತ್ತೆ ಮಲ್ಟಿಪ್ಲಿಕೇಶನ್ ಆಗ್ತದೆ. 90 ಅಂತ ಸಿಗ್ತಾ ಇದೆ. ಮೊದಲಿಗೆ 4 + 5 ಆಗುತ್ತೆ 9 ಇಂಟು ಮಲ್ಟಿಪ್ಲೈಡ್ ಬೈ 10, ಆಗ ನಂಗೆ 90 ಅಂತ ಸಿಗ್ತಾ ಇದೆ. ಇಲ್ಲಿ ನಾವು ಡಿವಿಷನ್ ಕೂಡ ಯೂಸ್ ಮಾಡ್ಬೋದು. ಈಗ ನಾನಿಲ್ಲಿ 10 ಕೊಡ್ತೇನೆ, 10 ಇಲ್ಲಿ 5 ಅಂತ ಕೊಡ್ತೇನೆ, ಸ್ಪೆಸಿಫಿಕ್ ಆಗಿ ನಮ್ಗೆ ಆನ್ಸರ್ ಸಿಗ್ಲಿಕ್ಕೆ. ಈಗ ನಾನು ರನ್ ಮಾಡಿದ್ರೆ 14 ಡಿವೈಡೆಡ್ ಬೈ 5 2 ಅಂತ ಸಿಗ್ತಾ ಇದೆ. ಅಂದ್ರೆ ನಮ್ಗೆ ಅದರ, ಯಾಕಂದ್ರೆ ನಾವಿಲ್ಲಿ ಡೆಸಿಮಲ್ ಪಾಯಿಂಟ್ ಅನ್ನು ಸ್ಪೆಸಿಫೈ ಮಾಡಲಿಲ್ಲ, ಸೊ ನಮ್ಗೆ ಹೋಲ್ ನಂಬರೇ ಸಿಗುತ್ತೆ. ಇಲ್ಲಿ ನಾನು ಈಗ 5 ಅಂತ ಕೊಟ್ರೆ 5 + 10 15, 15 ಡಿವೈಡೆಡ್ ಬೈ 5 3 ಅಂತ ಸಿಗ್ಬೇಕು. ರನ್ ಮಾಡಿದ್ರೆ 3 ಅಂತ ಆನ್ಸರ್ ಸಿಗ್ತಾ ಇದೆ. ಈ ರೀತಿ ನಮ್ಗೆ ಆರ್ಡರ್ ಅಲ್ಲಿ ಕೂಡ ಇದನ್ನು ಆಪರೇಷನ್ಸ್ ಅನ್ನು ಪರ್ಫಾರ್ಮ್ ಮಾಡಬಹುದು. ಮುಂದೆ ನಮ್ಗೆ ಕೆಲವು ಅಡ್ವಾನ್ಸ್ಡ್ ಆಪರೇಷನ್ ಫಂಕ್ಷನ್ಸ್ ಅನ್ನು ಕೂಡ ಮಾಡಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ನಮ್ಗೆ ಫೈಂಡ್ ಔಟ್ ಮಾಡಬೇಕು ಅಥವಾ ಪವರ್ ನಮ್ಗೆ ಬೇಕು ಅಂದ್ರೆ ಅದಕ್ಕೂ ಕೂಡ C++ ನಮ್ಗೆ ಕೆಲವು ಬಿಲ್ಟ್ ಇನ್ ಫಂಕ್ಷನ್ಸ್ ಅನ್ನು ಪ್ರೊವೈಡ್ ಮಾಡ್ತಿದೆ. ಈ ಫಂಕ್ಷನ್ ಅಂದ್ರೆ ಏನು? ಇದೊಂದು ಸೆಟ್ ಆಫ್ ಕೋಡ್ ವಿಚ್ ಪರ್ಫಾರ್ಮ್ಸ್ ಸ್ಪೆಸಿಫಿಕ್ ಟಾಸ್ಕ್. ಅದಕ್ಕೆ ಈ ಫಂಕ್ಷನ್ಸ್ ಅನ್ನು ನಮ್ಗೆ ಯೂಸ್ ಮಾಡಬೇಕು ಅಂದ್ರೆ ನಾವೊಂದು ಹೆಡರ್ ಫೈಲ್ ಇನ್ಕ್ಲೂಡ್ ಮಾಡಬೇಕು. ಹ್ಯಾಶ್ ಇನ್ಕ್ಲೂಡ್ CMath ಅನ್ನುವ ಹೆಡರ್ ಫೈಲ್ ಇನ್ಕ್ಲೂಡ್ ಮಾಡಬೇಕು. ಇದು ನಮ್ಗೆ ಸ್ಟ್ಯಾಂಡರ್ಡ್ ಲೈಬ್ರರಿ ಆಗಿರ್ತದೆ. ಇದು ನಮ್ಗೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ಗೆ ಬೇಕಾದ ಕೆಲವು ಬಿಲ್ಟ್ ಇನ್ ಫಂಕ್ಷನ್ಸ್ ಅನ್ನು ಪ್ರೊವೈಡ್ ಮಾಡ್ತದೆ. ನಾವೀಗ ಒಂದು ನಂಬರ್ ಅನ್ನು ಮಾತ್ರ ತಗೊಳ್ತೇನೆ. ಈಗ ಇಲ್ಲಿ ನಂಗೆ ಮೊದಲಿಗೆ ಪವರ್ 2 ನಂಬರ್ಸ್ ಪವರ್ ಫೈಂಡ್ ಔಟ್ ಮಾಡ್ಲಿಕ್ಕೆ ನಮಗೆ 2 ನಂಬರ್ಸ್ ಬೇಕು. ನಾನಿಲ್ಲಿ 10 ಅಂತ ತಗೊಳ್ತೇನೆ, ಇಲ್ಲಿ 3. ಈ ಫಂಕ್ಷನ್ ಯಾವುದು ಅಂದ್ರೆ POW ಅಂತ ಫಂಕ್ಷನ್ ಇಲ್ಲಿ ನಮಗೆ ಕಾಣಬಹುದು. 2 ಪ್ಯಾರಂಥೆಸಿಸ್ ಫಂಕ್ಷನ್ ಅನ್ನು ಮುಂದೆ 2 ವ್ಯಾಲ್ಯೂಸ್ ಅನ್ನು ನಾವಿಲ್ಲಿ ಪಾಸ್ ಮಾಡಬೇಕು, ನಮ್ ಮತ್ತೆ num1. ಈಗ ಇಲ್ಲಿ ಏನಾಗುತ್ತೆ 10 raised to the power 3 ಅಂತ ನೋಡಬಹುದು. ಈಗ ನಮ್ಗೆ ಇದರ ಆನ್ಸರ್ 1000 ಅಂತ ಸಿಗ್ತಾ ಇದೆ. 10 into 10 into 10. ಮುಂದೆ ನಂಗೆ ಸ್ಕ್ವೇರ್ ರೂಟ್ ಬೇಕು ಒಂದು ವ್ಯಾಲ್ಯೂದು. ಆಗ ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ 36 ಅಂತ ಕೊಟ್ರೆ ಇದಕ್ಕಿರುವ ಫಂಕ್ಷನ್ ಯಾವುದು ಅಂದ್ರೆ SQRT ಅಂತ. SQRT ಇದ್ರೊಳಗಡೆ ನಾನು ನಮ್ ಅನ್ನು ಪಾಸ್ ಮಾಡ್ತೇನೆ. ಈಗ 36 ಇದ್ದು ಸ್ಕ್ವೇರ್ ರೂಟ್ 6 ಸಿಗ್ಬೇಕು, 6 ಅಂತ ಸಿಗ್ತಾ ಇದೆ. ಮುಂದೆ ಇನ್ನೊಂದು ಫಂಕ್ಷನ್ ಇದೆ, ಅದು ಯಾವುದಂದ್ರೆ ರೌಂಡ್. ರೌಂಡ್ ಅಂದ್ರೆ ಏನು? ನಮ್ಗೆ ನಾವು ಕೊಟ್ಟ ವ್ಯಾಲ್ಯೂ ಅದು ರೌಂಡ್ ಫಿಗರ್ ನಮ್ಗೆ ಕೊಡುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಡಬಲ್ ಅಥವಾ ಡೆಸಿಮಲ್ ಪಾಯಿಂಟ್ ನಂಬರ್ ಯೂಸ್ ಮಾಡ್ತೇನೆ. ಈಗ ಫಾರ್ ಎಕ್ಸಾಂಪಲ್ ನಾನು 4.3 ಅಂತ ತಗೊಳ್ತೇನೆ ವ್ಯಾಲ್ಯೂ. ಅದಕ್ಕಿರುವ ಫಂಕ್ಷನ್ ಹೆಸರು ರೌಂಡ್. ಈಗ ಇಲ್ಲಿ ನಾನು ನಮ್ಮನ್ನು ಪಾಸ್ ಮಾಡಿದ್ದೇನೆ. ಈಗ ಇದನ್ನು ರನ್ ಮಾಡಿದ್ರೆ ನಂಗೆ ಇದರ ರೌಂಡ್ ಫಿಗರ್ ಸಿಗ್ಬೇಕು 4.3 ಇದು. ಐ ವಿಲ್ ಗೆಟ್ 4.
SQRT ಡಬಲ್ ನಮ್ ಅಂತ ತಗೊಂಡಿದ್ದೇವೆ. SQRT ಆಫ್ ಸಾರಿ ಇಲ್ಲಿ ನಾನು 36 ಅಂತ ತಗೊಳ್ತೇನೆ. ಈಗ ನಂಗೆ 6 ಅಂತ ಸಿಗ್ಬೇಕು. ಓಕೆ, ನಾನೀಗ ಮುಂದೆ ರೌಂಡ್ ಅಂತ ಹೇಳಿದೆ, ನಾನಿಲ್ಲಿ ಯೂಸ್ ಮಾಡ್ತೇನೆ 4.3. ಈಗ ರೌಂಡ್ ಆಫ್ ನಮ್. ಈಗ ನಂಗೆ 4 ಆನ್ಸರ್ ಸಿಗ್ಬೇಕು. 4 ಅಂತ ಸಿಗ್ತಾ ಇದೆ, ರೌಂಡ್ ಫಿಗರ್ ಸಿಗುತ್ತೆ. ಅದೇ ರೀತಿ ಇನ್ನೊಂದು ಫಂಕ್ಷನ್ ಇದೆ, ದಟ್ ಈಸ್ ಸೀಲ್ ಅಂಡ್ ಫ್ಲೋರ್ ಅಂತ. ಈ ಸೀಲ್ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ, ನಾವು ಪ್ರೊವೈಡ್ ಮಾಡಿರುವ ನಂಬರ್ ಇದು ಹೈಯೆಸ್ಟ್ ಹೋಲ್ ನಂಬರ್ ಅನ್ನು ಕೊಡುತ್ತೆ. ಇಲ್ಲಿ 4.3 ಸೀಲ್ ಏನು ಸಿಗ್ಬೇಕು ನಮ್ಗೆ, ಹೈಯೆಸ್ಟ್ ವ್ಯಾಲ್ಯೂ 5 ಅಂತ ಸಿಗುತ್ತೆ. ಇಟ್ ಈಸ್ ದ ಫಂಕ್ಷನ್ ಆಫ್ ಸೀಲ್. ಅದೇ ರೀತಿ ಫ್ಲೋರ್ ಅಂತ ಇದೆ, ಇದು ಏನ್ ಮಾಡುತ್ತೆ, ಇದು ರೌಂಡ್ ಡೌನ್ ಅಂತ ಹೇಳ್ತೇವೆ, ಅಂದ್ರೆ ಲೋವೆಸ್ಟ್ ವ್ಯಾಲ್ಯೂಗೆ ಲೋವೆಸ್ಟ್ ಹೋಲ್ ನಂಬರ್ ಅನ್ನು ಇದು ಕೊಡುತ್ತೆ. ಈಗ ನಾನಿಲ್ಲಿ 10.25 ಅಂತ ಕೊಡ್ತೇನೆ. ಈಗ ಇದು ನಾನು ರನ್ ಮಾಡಿದ್ರೆ ನಂಗೆ 10 ಅಂತ ಸಿಗ್ಬೇಕು. ಈಗ 10 ಅಂತ ಸಿಗ್ತಾ ಇದೆ, ಇದು ಲೋವೆಸ್ಟ್ ಹೋಲ್ ನಂಬರ್ ಅನ್ನು ನಮ್ಗೆ ಕೊಡ್ತದೆ. ಅದೇ ರೀತಿ ಇನ್ನೊಂದು ಫಂಕ್ಷನ್ ಅನ್ನ ಹೇಳ್ತೇನೆ, ದಟ್ ಈಸ್ ನಂಗೆ ಮ್ಯಾಕ್ಸಿಮಮ್ ಆಫ್ 2 ನಂಬರ್ಸ್ ಬೇಕು. ಅದಕ್ಕೆ ನಾವು ಎಫ್ ಮ್ಯಾಕ್ಸ್ ಅನ್ನುವ ಫಂಕ್ಷನ್ ಅನ್ನ ಯೂಸ್ ಮಾಡಬಹುದು. ಎಫ್ ಮ್ಯಾಕ್ಸ್. ಈಗ ನಾನು ನಮ್ 2 ವ್ಯಾಲ್ಯೂಸ್ ಅನ್ನ ಪಾಸ್ ಮಾಡ್ತೇನೆ, ನಮ್ 1. ಈಗ ನಾನು ರನ್ ಮಾಡಿದ್ರೆ ನಂಗೆ 10 ಅಂತ ಮ್ಯಾಕ್ಸಿಮಮ್ ನಂಬರ್ ಸಿಗ್ಬೇಕು. 10 ಅಂತ ಸಿಗ್ತಾ ಇದೆ. ಅದೇ ರೀತಿ ಎಫ್ ಮಿನ್, ಇದು ಮಿನಿಮಮ್ ನಂಬರ್ ಅನ್ನ ಕೊಡ್ತದೆ. ಈಗ ರನ್ ಮಾಡಿದ್ರೆ 3 ಅಂತ ಸಿಗುತ್ತೆ. ಈ ರೀತಿ ನಾವು ಕೆಲವು ಬಿಲ್ಟ್ ಇನ್ ಫಂಕ್ಷನ್ಸ್, ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅನ್ನು ನಮ್ಮ ಪ್ರೋಗ್ರಾಮ್ಸ್ ಅಲ್ಲಿ ಯೂಸ್ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ನಾವು C++ ಅಲ್ಲಿ ನಂಬರ್ಸ್ ಅನ್ನು ಯಾವ ರೀತಿ ಯೂಸ್ ಮಾಡೋದು, ಮತ್ತು ಕೆಲವು ಆ ನಂಬರ್ಸ್ ಯೂಸ್ ಮಾಡ್ಕೊಂಡು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಯಾವ ರೀತಿ ಮಾಡೋದು, ಮತ್ತು ಬಿಲ್ಟ್ ಇನ್ C++ ಪ್ರೊವೈಡ್ ಮಾಡಿರುವ ಬಿಲ್ಟ್ ಇನ್ ಲೈಬ್ರರಿಯಿಂದ ನಾವು ಫಂಕ್ಷನ್ಸ್ ಅನ್ನು ಯಾವ ರೀತಿ ಯೂಸ್ ಮಾಡಬಹುದು ಅನ್ನುವುದನ್ನ ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಯೂಸರ್ಸ್ ನಿಂದ ಇನ್ಪುಟ್ ಅನ್ನು ಯಾವ ರೀತಿ ತಗೊಳ್ಬಹುದು, ನಾವಿಲ್ಲಿ ಬರೀ ಔಟ್ಪುಟ್ ಅನ್ನು ನೋಡಿದ್ದೇವೆ. ಮುಂದೆ ಇನ್ಪುಟ್ ಅನ್ನು ಯೂಸರ್ ಇಂದ ಯಾವ ರೀತಿ ತಗೊಳ್ಬಹುದು ಅನ್ನೋದನ್ನ ನೋಡ್ಲಿಕ್ಕಿದ್ದೇವೆ. ಥ್ಯಾಂಕ್ ಯು.